ಸರ್ ಈಗ 25 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಶಾಸಕರು ಈ ಒಂದು ಭಗತ್ ಸಿಂಗ್ ಸ್ಟೇಡಿಯಂಗೆ ಅಂದ್ಬಿಟ್ಟು ಫೆಡ್ ಲೈಟ್ಸ್ ಇದು ಹಾಕಿದ್ದಾರೆ. ತುಂಬಾ ಜನಗಳಿಗೆ ಅನುಕೂಲ ಆಗ್ತಾ ಇದೆ. ಒಂದು 10-11 ಗಂಟೆ ರಾತ್ರಿವರೆಗೂ ಎಲ್ಲ ವಾಕಿಂಗ್ ಮಾಡ್ತಾ ಇದ್ರು. ಎಲ್ಲ ಸಾರ್ವಜನಿಕರಿಗೂ ತುಂಬಾ ಅನುಕೂಲ ಆಗುವಂತ ಕೆಲಸ ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಅವ್ರು ಇನ್ನೂ ನಮ್ಮ ಜೊತೆಯಲ್ಲಿದ್ದು ಇನ್ನೂ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ದೊಡ್ಡಬಳ್ಳಾಪುರ ಭಗತ್ ಸಿಂಗ್ ಸ್ಟೇಡಿಯಂ ಅಲ್ಲಿ ಬಹುಶಃ ಇತಿಹಾಸದಲ್ಲೇ ನೋಡ್ತಾ ಇರುವಂತ ಒಂದು ಕಾಮಗಾರಿ ಆಗಿದೆ. ಇದರ ಉದ್ದೇಶ ಏನು ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ನಗರದಲ್ಲಿ ಬಹುತೇಕ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದರ ಮಧ್ಯೆ ಸ್ಪೋರ್ಟ್ಸ್ ಆಡ್ತಕ್ಕಂಥ ಯುವಕರು, ಹಿರಿಯ ನಾಗರಿಕರು ಮತ್ತು ಅವ್ರದ್ದೇ ಕೆಲಸದ ಒತ್ತಡಗಳಲ್ಲಿ ಬೆಳಗ್ಗೆ ಹೊತ್ತು ಮತ್ತು ಮಧ್ಯಾಹ್ನ ವಾಕ್ ಮಾಡೋದಕ್ಕಾಗಲ್ಲ. ಈ ಸಂಜೆ ಕೆಲಸ ಮುಗಿಸ್ಕೊಂಡು ಬಂದು ಬಹುತೇಕ ಜನ ಏನು ಈ ಸ್ಟೇಡಿಯಮಲ್ಲಿ ಎಲ್ಲ ವಾಕ್ ಮಾಡ್ತಾ ಇದ್ರು, ಸೊ ಅವ್ರಿಗೆ ಹೆಚ್ಚಿನ ಆದ್ಯತೆ ಇವತ್ತು ಕಾಣ್ತಾ ಇದೆ. ಅದ್ರ ಜೊತೆಯಲ್ಲಿ ಈಗಾಗಲೇ ಶಾಸಕರ ಅನುದಾನದಲ್ಲಿ ಏನು 25 ಕೋಟಿ ಅನುದಾನ ನಗರಕ್ಕೆ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು TB ಹತ್ರ ಒಂದು ವಾಲ್ ಕ್ಲಾಕ್ ಟವರ್ ಒಂದು ಮಾಡಿದ್ದಾರೆ. ಸಿದ್ಧಲಿಂಗಾಯ ಸರ್ಕಲಲ್ಲಿ ಈಗ ಯಲಂಕದಲ್ಲಿ ಏನೊಂದು ಕಾರ್ ಶೋರೂಮ್ ಥರ ಒಂದು ಏನು ಮಾಡಿದ್ದಾರೆ ವಿಶ್ವನಾಥ್ ಅವರು, ಅದೇ ಮಾದರಿಯಲ್ಲಿ ಸಿದ್ಧಲಿಂಗಾಯ ಸರ್ಕಲಲ್ಲಿ ಒಂದು ಮಾಡ್ತಾರೆ. ಅದ್ರ ಜೊತೆಯಲ್ಲಿ ಈಗೇನು ವೈಟ್ ಟ್ಯಾಪಿಂಗ್ ನಡೀತಾ ಇದೆ, ಏನು ಬಸಭವನದಿಂದ ಮುಗ್ಬಾಳಪ್ಪ ಸರ್ಕಲ್ವರೆಗೂ. ಸೊ ಇದು ಸ್ಟೇಡಿಯಂ ಅಭಿವೃದ್ಧಿ, ಇದು ಇಷ್ಟು ಒಂದು ಒಳ್ಳೆ ಬೆಳವಣಿಗೆ ಕೂಡ. ಇನ್ನೂ ನಗರದಲ್ಲಿ ಭಾಳಷ್ಟು ಕೆಲಸಗಳು ಆಗಬೇಕಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಏನು ನಗರಸಭೆ ವತಿಯಿಂದ 31 ಜನನು ಗೆಲ್ಲೋವರೆಗೂ ಒಂದು ಪಕ್ಷ ಗೆದ್ದ ಮೇಲೆ ನಾವು 31 ವಾರ್ಡ್ಗಳಲ್ಲೂ ನಾವು ಕೆಲಸ ಮಾಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಇದು ಹಿಂದೆನೂ ಕೂಡ ಈಗಾಗಲೇ ಟಾಯ್ಲೆಟನ್ನು ನಗರಸಭೆ ವತಿಯಿಂದನೇ ಮಾಡಿರೋದು. ಈ ಜಿಮ್ಮು ಕೆಲವು ದಾನಿಗಳ ಮುಖಾಂತರ ಲಯನ್ಸ್ ಕ್ಲಬ್ನವರು ಉಲ್ಕಲ್ ನಟರಾಜ್ ಅವರು ಇದು ಕಟ್ಸ್ಕೊಟ್ಟಿರೋದು. ಇನ್ನು ಚರಂಡಿ ವ್ಯವಸ್ಥೆ ನಗರಸಭೆಯಿಂದ ಮಾಡಿದ್ದೀವಿ. ಸೊ ಇನ್ನು ಮುಂದೆ ಏನು ಮೂಲಭೂತ ಸೌಕರ್ಯಗಳಾಗಬೇಕು, ಈಗಾಗಲೇ ಶಾಸಕರು ಹೇಳಿದ್ದಾರೆ, ಇನ್ನೂ ಸ್ಟೇಡಿಯಮಲ್ಲಿ ಭಾಳಷ್ಟು ಅಭಿವೃದ್ಧಿ ಕೆಲಸ ಆಗಬೇಕು ಅಂತೇಳಿ. ಇಲ್ಲಿ ಆಡ್ತಕ್ಕಂಥ ಯೂತ್ಸು ವಾಲಿಬಾಲ್ ಕೋರ್ಟ್ ಕೇಳಿದ್ದಾರೆ, ಕಬಡ್ಡಿ ಕೋರ್ಟ್ ಕೇಳಿದ್ದಾರೆ, ರನ್ನಿಂಗ್ ಟ್ರ್ಯಾಕ್ ಇದೊಂದು 4 ಟ್ರ್ಯಾಕ್ ಸ್ಟೇಡಿಯಂ ಇರೋದು ಇದೊಂದೇ. ಇದು ಬಿಟ್ಟರೆ ಈಗ ಹೊಸದಾಗ ಒಂದು ಆಗಿದೆ, ಅದು ಓಬ್ದೇನಹಳ್ಳಿ ಹತ್ರ, ಅದು ಇನ್ನೂ ಚಾಲನೆಗೂ ಬಂದಿಲ್ಲ. ಅದು ಮುಖ್ಯಮಂತ್ರಿಯವ್ರಿಗೂ ನಾವು ಒಂದು ಇದು ವಿನಂತಿ ಮಾಡಿಕೊಂಡು ಅವ್ರಿಗೊಂದು ಕೊಟ್ಟಿದ್ದೀವಿ, ಒಂದು ಬತ್ತಳಿಕೆ ಕೂಡ ಕೊಟ್ಟಿದ್ದೀವಿ. ಸೊ ಅದು ಆದಷ್ಟು ಬೇಗ ಆಗಲಿ ಅಂತ ಹೇಳ್ಬಿಟ್ಟು. ಇನ್ನೂ ದೊಡ್ಡಬಳ್ಳಾಪುರ ನಾಗರಿಕರಿಗೆ ಈ ಸ್ಟೇಡಿಯಮಿಂದ ಭಾಳಷ್ಟು ಅನುಕೂಲ ಸಿಗಲಿ. ಸೊ ನಗರಸಭೆ ಮತ್ತು ಶಾಸಕರ ಅನುದಾನ ಮತ್ತು ಕ್ಷೇತ್ರದ MP ಗಳ ಅನುದಾನನ ತಗೊಂಡು ಇನ್ನೂ ನಗರದಲ್ಲಿ ಇನ್ನೂ ಬಹುತೇಕ ಕೆಲಸಗಳು ಮಾಡೋದಕ್ಕೆ ದಾರಿ ದೀಪವಾಗಿ ಈಗೇನು ಉರಿತಾ ಇದೆ ಸ್ಟೇಡಿಯಮಲ್ಲಿ. ಈ ಮುಂದಿನ ದಿನಗಳಲ್ಲಿ ಯೋಜನೆಗಳು ಇನ್ನೂ ಜಾಸ್ತಿ ಮಟ್ಟದಲ್ಲಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಎಲ್ಲ ಸದಸ್ಯರು ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು.